ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಗಳಾದ ಐಶ್ವರ್ಯ ಸಿಂಧೋಗಿ ಹಾಗೂ ಶಿಶಿರ್ ಶಾಸ್ತ್ರಿ ದೊಡ್ಮನೆಯೊಳಗೆ ಇದ್ದಾಗಲೇ ಲವ್ ವಿಚಾರಕ್ಕೆ ಆಗಾಗ್ಗೆ ಸುದ್ದಿಯಾಗುತ್ತಲೇ ಇದ್ರು. ಇವರು ಒಂದೇ ಬೆಡ್ಶೀಟ್ ಹೊದ್ದುಕೊಂಡು ಒಂದೇ ಕಾಫಿ ಮಗ್ನಲ್ಲಿ ಜೊತೆಯಲ್ಲೇ ಕಾಫಿ ಕುಡಿಯುತ್ತಿದ್ದರು. ಹೊರಬಂದ ಬಳಿಕ ಕೂಡ ಇವರಿಬ್ಬರು ಅನೇಕ ಬಾರಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ಹೋಳಿ ಹಬ್ಬದ ಸಂದರ್ಭ ಇಬ್ಬರು ಜೊತೆಯಾಗಿ ವಿಡಿಯೋ ಶೂಟ್, ಫೋಟೋ ಶೂಟ್ ಕೂಡ ಮಾಡಿಸಿಕೊಂಡಿದ್ರು. ವಿಡಿಯೋದಲ್ಲಿ ಐಶ್ವರ್ಯ ಅವರು ಶಿಶಿರ್ಗೆ ಕಿಸ್ ಕೊಟ್ಟಿದ್ದರು. ಈ ವಿಡಿಯೋ ಭರ್ಜರಿ ವೈರಲ್ ಆಗಿತ್ತು. ಕೆಲ ಸಂದರ್ಶನದಲ್ಲಿ ಐಶ್ವರ್ಯ ಬಳಿ ಶಿಶಿರ್ ಬಗ್ಗೆ ಕೇಳಿದಾಗ ನಾಚಿ ನೀರಾಗಿದ್ದು ಉಂಟು. ಆದ್ರೆ ನಾವಿಬ್ರು ಒಳ್ಳೆಯ ಫ್ರೆಂಡ್ಸ್, ನಮ್ಮಿಬ್ಬರ ಮಧ್ಯೆ ಉತ್ತಮ ಸ್ನೇಹದ ಬಾಂಧವ್ಯ ಇದೆ ಎಂದಷ್ಟೇ ಹೇಳಿಕೊಂಡು ಬಂದಿದ್ದಾರೆ. ಮದುವೆ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಸದ್ಯಕ್ಕಂತೂ ಮದುವೆ ಆಗುವ ಯೋಚನೆ ಇಲ್ಲ. ಆದ್ರೆ ಒಳ್ಳೆಯ ಗುಣಗಳಿರುವ ಹುಡುಗ ಹಾಗೂ ತನ್ನನ್ನ ಕಾಳಜಿ ಮಾಡುವವ ಸಿಗಬೇಕು. ಅಲ್ಲದೆ ಗೌರವ ಕೊಡುವವನಾಗಿರಬೇಕು. ಅಂತಹ ಹುಡುಗ ಸಿಕ್ಕರೆ ಮದುವೆ ಆಗುವೆ ಎಂದು ಹೇಳಿದರು. ಆದ್ರೆ ಶಿಶಿರ್ ಐಶ್ವರ್ಯ ಹೆಚ್ಚಾಗಿ ಜೊತೆಯಲ್ಲೇ ಕಾಣಿಸಿಕೊಳ್ಳುತ್ತಿದ್ದಾರೆ. ವಾರಕ್ಕೊಂದು ಫೋಟೋ ಶೂಟ್ ಮಾಡಿಸಿಕೊಡುತ್ತಿದ್ದಾರೆ. ಒಟ್ಟೊಟ್ಟಿಗೆ ಹೆಚ್ಚು ಸಮಯವನ್ನ ಕಳೆಯುತ್ತಿದ್ದಾರೆ. ಇದೀಗ ಹೊಸ ಫೋಟೋ ಶೂಟ್ನಲ್ಲಿ ಐಶ್ವರ್ಯ ಮತ್ತು ಶಿಶಿರ್ ಕಾಣಿಸಿಕೊಂಡಿದ್ದಾರೆ. ರಾಯಲ್ ಕಾಸ್ಟ್ಯೂಮ್ನಲ್ಲಿ ಫೋಟೋಗೆ ಐಶಿರ್ ಪೋಸ್ ನೀಡಿದ್ದಾರೆ. ಈ ಫೋಟೋಗಳು ಇದೀಗ ಸಖತ್ ವೈರಲ್ ಆಗಿದೆ. ಸಾಕಷ್ಟು ಲೈಕ್ಸ್ ಮತ್ತು ಬಗೆ ಬಗೆಯ ಕಾಮೆಂಟ್ಗಳು ಈ ಫೋಟೋಗೆ ಹರಿದು ಬಂದಿವೆ. ವಿಂಟೇಜ್ ಸ್ಟೈಲ್ನಲ್ಲಿ ಫೋಟೋ ಶೂಟ್ ಮಾಡಿಸಿದ್ದು, ಹಳೆಯ ಕನಸಿನಲ್ಲಿ ಬದುಕುವುದು ಎಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಫೋಟೋಗೆ ನಾನಾ ಬಗೆಯ ಕಮೆಂಟ್ಸ್ ಬರುತ್ತಿದ್ದು, ಬೇಗ ಮದುವೆ ಮಾಡಿಕೊಳ್ಳಿ, ನೀವಿಬ್ಬರು ಗಂಡ ಹೆಂಡತಿ ಆದ್ರೆ ಚೆನ್ನಾಗಿರುತ್ತೆ, ಹ್ಯಾಪಿ ಮ್ಯಾರಿಡ್ ಲೈಫ್, ಮದುವೆ ಯಾವಾಗ, ತೇಟ್ ರಾಜಾರಾಣಿ ಇದ್ದಂಗೆ ಇದ್ದೀರಾ, ಇದು ವೆಡ್ಡಿಂಗ್ ಶೂಟ್ ಅಂತ ಅನಿಸುತ್ತದೆ ಎಂದೆಲ್ಲ ಅಭಿಮಾನಿಗಳು ಹೇಳುತ್ತಿದ್ದಾರೆ.